ಸರ್ ನಂದು ಬೇಸಿಕಲಿ ಕಾಲೇಜ್ ಟೈಮಲ್ಲಿ ನಂದು ಫ್ಯಾಮಿಲಿ ಕಡೆಯಿಂದನೇ ಒಂದು ಆಪರ್ಚುನಿಟೀಸ್ ಬಂತು. ಸೊ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದೆಯಾ, ನಿಂಗೆ ಆಪರ್ಚುನಿಟಿ ಬಂದಿದೆ, ನೀನೊಂದು ಟ್ರೈ ಮಾಡು ಅಂತ ಎಲ್ಲ ಹೇಳಿ ಪುಷ್ ಮಾಡ್ತಾಯಿದ್ರು. ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ನನಗೂ ಒಳ್ಳೊಳ್ಳೆ ಚಾನ್ಸ್ ಸಿಕ್ಕಿ ನಾನು ಬೆಳಿಬೋದು ಅನ್ನೋ ಆಸೆ ಇಟ್ಕೊಂಡೇ ಬಂದೆ ಸರ್. ಮತ್ತು ನಮ್ಮ ತಾತಂದು ಕನಸು ಕೂಡ ಇದು. ಯೂಶ್ವಲಿ ಎಲ್ಲ ಆವಾಗಲೇ ನಾನು ಹೇಳ್ತಾ ಇದ್ದೀನಿ, ಅವ್ರದ್ದು ಆಸೆ ಇತ್ತು. ಬೇರೆ ಥರ ಸೀನ್ಸ್ ಆಗಿರ್ಬೋದು, ಇಲ್ಲ ಆ ಥರ ಏನೂ ಇಲ್ಲ, ಒಳ್ಳೆ ಕ್ಯಾರೆಕ್ಟರ್ ಇದೆ, ನನ್ನನ್ನು ನಾನು ರೂಪಿಸ್ಕೊಳ್ಳೋಕ್ಕೆ ಯಾವ ಥರ ಕ್ಯಾರೆಕ್ಟರ್ ಬೇಕು ಫಸ್ಟ್ ಮೂವಿಯಲ್ಲಿ, ಅದು ನನಗೆ ಫಸ್ಟ್ ಮೂವಿಯಲ್ಲೇ ಸಿಕ್ಕಿದೆ ಸರ್. ಸೊ ಫಸ್ಟ್ ಮೂವಿ ಅಂದಿದ್ದೆ, ಸೊ ಸಾಕಷ್ಟು ಬೇರೆ ಬೇರೆ ಥರ ಇರುತ್ತೆ. ವಿ ಪಿ ಸರ್ ಹಾಡಿರೋದು ಎಲ್ಲರಿಗೂ ಫೇವ್ರೇಟು. ಅವ್ರ ಒಂದು ವಾಯ್ಸಲ್ಲಿ ನಾವು ಕೇಳ್ತೀವಿ ಅಂತಂದರೆ ಅದೇನೋ ಮ್ಯಾಜಿಕಲ್ ಸರ್ ನಿಜವಾಗ್ಲೂ. ಸ್ಟಾರ್ಟಿಂಗಿಂದನೂ ಎಂಡುವರೆಗೂ ಫುಲ್ಲು ಅದೇ ಥರ. ಈಗ ಎಲ್ಲೂ ನಮಗೆ ಬೇಜಾರಾಗಲಿ ಏನೂ ಆಗಲಿ ಯಾವುದೇ ಥರ ಏನೂ ಇಲ್ಲ. ನೀವು ಮಾಡ್ತೀರಾ ಅಂತ ನನ್ನನ್ನು ಪುಷ್ ಮಾಡಿ 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 ನನ್ನಲ್ಲಿರೋ ಕಲೆನ ಆಚೆ ತಂದಿರೋದೇ ನಮ್ಮ ಡೈರೆಕ್ಟರ್ ಸರು. ಸುದ್ದಿ ಮನೆಯ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವೀಕ್ಷಕರೇ, ಇತ್ತೀಚಿನ ದಿನಗಳಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೊಳ್ಳೆಯ ಒಂದು ಸಬ್ಜೆಕ್ಟ್ ಅಂದರೆ ಒಳ್ಳೊಳ್ಳೆಯ ಸ್ಕ್ರಿಪ್ಟ್ಗಳು ಬರ್ತಿದೆ. ಸೊ ಅದೇ ಒಂದು ಸಾಲಿಗೆ ಅವನಿರಬೇಕಿತ್ತು ಸಿನಿಮಾ ಕೂಡ ಸೇರ್ಪಡೆ ಆಗ್ತಿದೆ ಅಂತಲೇ ಹೇಳ್ಬೋದು. ಸದ್ಯಕ್ಕೆ ಸಿನಿಮಾದ ನಾಯಕಿ ನಟಿ ಜೊತೆಲಿದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ಸೊ ಸಿನಿಮಾದ ಹೆಸರೇ ತುಂಬ ಚೆನ್ನಾಗಿದೆ, ಅವನಿರಬೇಕಿತ್ತು ಅಂತ ಹೇಳಿ. ಸೊ ಹೇಳಿ, ಏನು ಹೇಳ್ತೀರಿ ಇದು ಸಿನಿಮಾದ ಟೈಟಲ್ ಬಗ್ಗೆ ಹೇಳೋದಾದರೆ? ಸರ್ ಟೈಟಲ್ ಬಗ್ಗೆ ಹೇಳಬೇಕು ಅಂತಂದರೆ ನಿಮಗೆ ಯಾರಿರಬೇಕಿತ್ತು ಅನ್ನೋದನ್ನು ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೀವು ಸಿನಿಮಾದಲ್ಲೇ ನೋಡಬೇಕಾಗತ್ತೆ ಸರ್. ಸೊ ಹೇಗೆ ಸ್ಟಾರ್ಟ್ ಆಯ್ತು ಈ ಜರ್ನಿ ಬಗ್ಗೆ ಹೇಳೋದಾದ್ರೆ ನಿಮ್ಮದು? ಸರ್ ನಂದು ಬೇಸಿಕಲಿ ಕಾಲೇಜ್ ಟೈಮಲ್ಲಿ ನಂದು ಫ್ಯಾಮಿಲಿ ಕಡೆಯಿಂದನೇ ಒಂದು ಆಪರ್ಚುನಿಟೀಸ್ ಬಂತು. ಸೊ ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಚೆನ್ನಾಗಿದೆಯಾ, ನಿಂಗೆ ಆಪರ್ಚುನಿಟಿ ಬಂದಿದೆ, ನೀನೊಂದು ಟ್ರೈ ಮಾಡು ಅಂತ ಎಲ್ಲ ಹೇಳಿ ಪುಷ್ ಮಾಡ್ತಾಯಿದ್ರು ನನ್ನನ್ನು. ಸೊ ನನಗೆ ಆಡಿಷನ್ ಅಟೆಂಡ್ ಮಾಡಿದೆ, ಸೆಲೆಕ್ಟ್ ಕೂಡ ಆದೆ. ಸೊ ಕತೆ ಡೈರೆಕ್ಟರ್ ಸರ್ ಹೇಳಿದ್ಮೇಲೆ ನನಗೆ ತುಂಬಾ ಇಷ್ಟ ಆಯಿತು. ಸೊ ಕತೆ ಚೆನ್ನಾಗಿದೆ, ನಾನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ರೆ ನನಗೂ ಒಳ್ಳೊಳ್ಳೆ ಚಾನ್ಸ್ ಸಿಕ್ಕಿ ನಾನು ಬೆಳಿಬೋದು ಅನ್ನೋ ಆಸೆ ಇಟ್ಕೊಂಡೇ ಬಂದೆ ಸರ್. ಈಗ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಸೊ ಜನಕ್ಕೆ ಹೇಗೆ ರೀಚ್ ಆಗುತ್ತೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ಸೊ ಏನು ಕ್ವಾಲಿಫಿಕೇಷನ್ ಏನು ಕಂಪ್ಲೀಟ್ ಆಯಿತಾ ಹೇಗೆ? ಹಾಂ ಸರ್, ನಾನು ಫೈನಲ್ ಇಯರಲ್ಲಿ ಇರಬೇಕಾದ್ರೇ ಮೂವಿ ಮಾಡ್ತಿದ್ದೆ ಆ್ಯಂಡ್ ಡಿಗ್ರಿ ಕೂಡ ಓದ್ತಾ ಇದ್ದೆ. ಸೊ ಎರಡನ್ನೂ ಹಂಗೆ ಮ್ಯಾನೇಜ್ ಮಾಡಿದೆ. ಸೊ ಏನು ಓದಿದ್ದೀರಾ ಹಾಗಾದರೆ? BCA ಕಂಪ್ಲೀಟ್. ಸೊ ಹೇಗೆ ಇದ್ರ ಸಡಿತ ಹೇಗೆ ಅಂತ ಚಿತ್ರರಂಗಕ್ಕೆ ಬರಬೇಕಂತ ಯಾಕೆ ನಿಮ್ಗೆ ಈ ಒಂದು ಆಸೆ ಉಟ್ಕೊಂಡಿದ್ದು ಹೇಗೆ ಅಂತ? ಸರ್ ಅದೇ ಫ್ಯಾಮಿಲಿ ಕಡೆಯಿಂದನೇ ನನಗೆ ಆಪರ್ಚುನಿಟೀಸ್ ಬಂತು, ನೋಡೋಕ್ಕೆ ಚೆನ್ನಾಗಿದ್ದೀನಿ. ಸೊ ಈ ಥರ ಒಂದು ಮೂವಿ ಇದೆ ಮಾಡ್ತೀರಾ ಅಂತ ಏನೋ ನಮ್ಮ ಮಾಮ ಕಡೆಯಿಂದನೇ ಬಂದಿದ್ದು. ಸೊ ಓಕೆ, ನಾನು ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ಕೊಂಡಾಗ, ಮತ್ತು ನಮ್ಮ ತಾತಂದು ಕನಸು ಕೂಡ ಇದು. ಯೂಶ್ವಲಿ ಎಲ್ಲ ಆವಾಗಲೇ ನಾನು ಹೇಳ್ತಾ ಇದ್ದೀನಿ, ಅವ್ರದ್ದು ಆಸೆ ಇತ್ತು. ಸೊ ಮೂವಿಯಲ್ಲಿ ಸಿನಿಮಾದಲ್ಲಿ ನೀನು ಮಾಡು ಅಂತ ಯಾವಾಗಲೂ ಅವ್ರು ಪುಷ್ ಮಾಡ್ತಾಯಿದ್ರು. ಸೊ ಈ ಆಪರ್ಚುನಿಟಿ ಬಂದಾಗಿಂದನೂ ಬಂದಿದೆ ಅನ್ನೋದೊಂದು ಖುಷಿ, ಅವ್ರದ್ದು ಒಂದು ಖುಷಿ. ನನಗೆ ಅವ್ರದ್ದು ಆಸೆನ ನಾನು ಪೂರೈಸಬೇಕು ಅಂತ ನನಗೂ ಒಂದು ಚಾಲೆಂಜಿಂಗ್ ಆಗಿ ತೊಗೊಂಡು ಸೊ ಮಾಡಿದ್ದೀನಿ ಸರ್. ನನ್ನ ಎಫರ್ಟ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಾಡಿದ್ದೀನಿ, ಹೋಗ್ಬೇಕು. ಸೊ ಅಂದರೆ ಈ ಕತೆ ಕೇಳಿದಾಗ ಫಸ್ಟು ನಿಮ್ಗೆ ಹೇಗೆ ಅನಿಸ್ತು? ಅಂದರೆ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಕೇಳಿದ ಅಥವಾ ಹೇಗೆ ನೀವು ಮಾತ್ರ ಈ ಕತೆನ ಓಕೆ ಮಾಡಿದ್ದು ಹೇಗೆ ಅಂತ? ನನ್ನ ಫ್ಯಾಮಿಲಿಯನ್ನೇ ಸರ್, ನಾನು ಮತ್ತು ನನ್ನ ಫ್ಯಾಮಿಲಿನೇ ಇದ್ವಿ. ಸೊ ತುಂಬಾ ಇಷ್ಟ ಆಯಿತು. ಇಲ್ಲೆಲ್ಲೂ ನನಗೆ ಬೇರೆ ಥರ ಸೀನ್ಸ್ ಆಗಿರ್ಬೋದು, ಇಲ್ಲ ಆ ಥರ ಏನೂ ಇಲ್ಲ, ಒಳ್ಳೆ ಕ್ಯಾರೆಕ್ಟರ್ ಇದೆ, ನನ್ನನ್ನು ನಾನು ರೂಪಿಸ್ಕೊಳ್ಳೋಕ್ಕೆ ಯಾವ ಥರ ಕ್ಯಾರೆಕ್ಟರ್ ಬೇಕು ಫಸ್ಟ್ ಮೂವಿಯಲ್ಲಿ, ಅದು ನನಗೆ ಫಸ್ಟ್ ಮೂವಿಯಲ್ಲೇ. ಸೊ ಫಸ್ಟ್ ಮೂವಿ ಅಂದಿದ್ದೆ, ಸೊ ಸಾಕಷ್ಟು ಬೇರೆ ಬೇರೆ ಥರ ಇರುತ್ತೆ. ಅಂದರೆ ಏನು ತುಂಬ ಅದ್ದೂರಿಯಾಗಿ ಬರಬೇಕು, ಅಂದರೆ ಅದ್ದೂರಿ ಮೀನ್ಸ್ ತುಂಬ ಬಬ್ಲಿಯಾಗಿ ಕಾಣಿಸ್ಬೇಕು. ಸೊ ಈ ಥರ ಎಲ್ಲ ಇರುತ್ತೆ ಫಸ್ಟ್ ಮೂವಿ ಅಂದಾಗ. ಸೊ ಆ ಥರದಕ್ಕೆಲ್ಲ ನಿಮ್ಗೆ ಇಲ್ಲಿ ಅವಕಾಶ ಇತ್ತಾ ಅಂತ ಹೇಗೆ ಅಂತ? ಹೌದು ಸರ್, ಇದೆ. ನನ್ನ ಕ್ಯಾರೆಕ್ಟರ್ ಕೂಡ ಹಾಗೆ ಇದೆ. ಸೊ ನಾನು ಬಬ್ಲಿಯಾಗೇ ಇದ್ದೀನಿ, ಆಮೇಲೆ ಬಜಾರಿ ಕೂಡ ಇದ್ದೀನಿ. ಎಲ್ಲ ಥರನೂ ವೇರಿಯೇಷನ್ಸು ಸ್ಟಾರ್ಟಿಂಗಿಂದ ಎಂಡ್ವರೆಗೂ ಇದೆ ಸರ್. ಅಂದರೆ ನೀವು ಎಜುಕೇಷನ್ ಜೊತೆಗೆ ಸಿನಿಮಾ ಕೂಡ ಮಾಡಿದೆ ಅಂತ ಹೇಳಿದ್ರಿ. ಸೊ ಆ್ಯಕ್ಟಿಂಗ್ಗೆ ನಿಮಗೆ ಕಷ್ಟ ಆಗಲಿಲ್ಲ ಹೇಗೆ? ನೀವು ಬೇರೆ ಕಡೆ ಏನಾದರೂ ತರಬೇತಿ ತೊಗೊಂಡಿದ್ದೀರಾ ಮೊದಲು ಹೇಗೆ ಅಂತ? ಮೇಲೆ ನಾನು ಇನ್ನು ಸ್ವಲ್ಪ ಬೆಟರ್ ಆಗಬೇಕು ಅಂತ ನನಗೆ ಅನಿಸಿದ ಮೇಲೆ ನಾನು ರೇಖಾ ದಾಸ್ ಮ್ಯಾಮ್ ಮಾತ್ರ ಒಂದು ಬೇಸಿಕ್ ಮಾತ್ರ ಕಲ್ತ್ಕೊಂಡೆ. ಆಮೇಲೆ ನನಗೆ ಅವ್ರ ಹತ್ರ ಹೋಗೋಕ್ಕೆ ಟೈಮ್ ಸಿಕ್ಕಿಲ್ಲ, ಯಾಕಂದರೆ ನಾನು ಇಲ್ಲಿ ಸೆಲೆಕ್ಟ್ ಆಗಿಬಿಟ್ಟಿದ್ದೆ ಆಡಿಷನ್ ಕೊಟ್ಟು. ಸೊ ಬೇಸಿಕ್ ಕಲ್ತ್ಕೊಂಡು ಆಮೇಲೆ ಇಲ್ಲೇ ಬಂದು ವರ್ಕ್ಶಾಪ್ಸ್ ಇತ್ತು. ನಮ್ಮ ಡೈರೆಕ್ಟರ್ ಸರೇ ಎಲ್ಲ ಟೀಚ್ ಮಾಡಿ ಎಲ್ಲ ಟ್ರೈನು ಅವರೇ ಮಾಡಿಬಿಟ್ಟಿದ್ದಾರೆ ಸರ್. ಸೂಪರ್. ಆಲ್ರೆಡಿ ಸಿನಿಮಾದ ಸಾಂಗ್ಸು 2 ಸಾಂಗ್ಸಲ್ಲಿ ಒಂದು ಸಾಂಗ್ಸ್ ಅಂತೂ ಸೂಪರ್ ಡೂಪರ್ ಹಿಟ್ ಆಗಿದೆ. ಸೊ ಇನ್ಸ್ಟಾದಲ್ಲಾಗಲಿ ಎಲ್ಲ ಒಂದು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಸೌಂಡ್ ಮಾಡ್ತಿದೆ. ಸೊ ಅದರಲ್ಲಿ ಎಸ್ಪೆಷಲಿ ಇದು ಅಂದ ಕಾಲುತ್ತಾರೆ. ಸೊ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ, ಯಾಕಂದರೆ ಅಷ್ಟು ಸುಮಾರು ಜನ ಸಾಂಗ್ಸ್ ಬಗ್ಗೆ ಅಂದರೆ ಸಾಂಗ್ಸ್ನ ರೀಲ್ಸ್ ಮಾಡ್ತಿದ್ದಾರೆ.
ಅದು ನಿಮ್ಗೆ ಎಷ್ಟು ಖುಷಿ ಕೊಡುತ್ತೆ ನಿಮ್ಮ ಸಿನಿಮಾ ಫಸ್ಟ್ ಸಿನಿಮಾ ಅದು? ಸರ್ ತುಂಬಾ ಖುಷಿ ಕೊಡುತ್ತೆ, ಯಾಕಂದರೆ ವಿ ಪಿ ಸರ್ ಹಾಡಿರೋದು ಎಲ್ಲರಿಗೂ ಫೇವ್ರೇಟು. ಅವ್ರ ಒಂದು ವಾಯ್ಸಲ್ಲಿ ನಾವು ಕೇಳ್ತೀವಿ ಅಂತಂದರೆ ಅದೇನೋ ಮ್ಯಾಜಿಕಲ್ ಸರ್ ನಿಜವಾಗ್ಲೂ. ಸೊ ನಿಜವಾಗ್ಲೂ ತುಂಬಾ ಖುಷಿ ಕೊಡುತ್ತೆ. ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಶೂಟ್ಸ್ ಕೂಡ ತುಂಬಾ ಚೆನ್ನಾಗಿ ಆಗಿದೆ. ರಾಹುಲ್ ಮಾಸ್ಟರ್ ಕೊರಿಯೋಗ್ರಾಫರು ಸರ್ ತುಂಬಾ ಚೆನ್ನಾಗಿ ನಮ್ಮನ್ನು ಟ್ರೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ, ಎಲ್ಲರಿಗೂ ಇಷ್ಟ ಆಗಿದೆ. ಎಲ್ಲರ ಬಾಯಲ್ಲೂ ಅದೇ ಸಾಂಗ್ ಬರ್ತಾ ಇದೆ. ಇವಾಗ ಟಿ ವಿಲಾಗಿರ್ಬೋದು, ನನ್ನ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಹೇಳ್ತಾ ಇದ್ದಾರೆ ಅಂದ ಕಾಲತಿಲ್ಲ ಸಾಂಗ್ ಬರ್ತಾ ಇದೆ ಅಂತ. ಟಿ ವಿಯಲ್ಲಿ ಬರೋದನ್ನೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ನನಗೆ ಕಳಿಸ್ತಾ ಇದ್ದಾರೆ. ಎಲ್ಲರೂ ರೇಗಿಸ್ತಾ ಇರ್ತಾರೆ, ಅಬ್ಬಬ್ಬಾ ಎಂಥ ಸುಂದರಿ ಅಂತ ಹೇಳ್ತಾ ಇರ್ತಾರೆ. ಎಸ್ ಮೇಡಮ್, ಸಿನಿಮಾದ ಟೈಟಲ್ ಕೂಡ ತುಂಬ ಚೆನ್ನಾಗಿದೆ, ಅಂದರೆ ಅವನಿರಬೇಕಿತ್ತು ಅಂತೇಳಿ. ಸೊ ಈ ಸಿನಿಮಾದ ಟೈಟಲ್ ಕೇಳಿದಾಗ ನಿಮ್ಗೆ ಫಸ್ಟು ಹೇಗೆ ಅನಿಸ್ತು ಅಂತ? ಸರ್ ನನಗೂ ಫಸ್ಟು ಅವನಿರಬೇಕಿತ್ತು ಅಂತ ಕೇಳಿದಾಗಲೇ ಯಾರಿರಬೇಕಿತ್ತು ಅಂತ ಕ್ವಶನ್ ಎಲ್ರಿಗೂ ಬಂದೇ ಬರುತ್ತೆ. ಸೊ ಅದೇ ಥರ ನನಗೂ ಕ್ವಶನ್ ಬಂದಿತ್ತು. ಎಲ್ಲರಿಗೂ ಅದೇ ಥಾಟ್ಸ್ ಇದೆ. ಇವಾಗ ಯಾರಿರಬೇಕಿತ್ತು ಇವಾಗ ನಾನು ಸಿನಿಮಾ ಅವನಿರಬೇಕಿತ್ತು ಮಾಡಿದ್ದೀನಿ ಅಂತಂದರೆ ಯಾರಿರಬೇಕಿತ್ತು ಅಂತಲೇ ಫಸ್ಟ್ ಕೇಳೋದು. ಸೊ ಅದನ್ನು ಎಲ್ಲರೂ ಥಿಯೇಟರಲ್ಲಿ ನೋಡಿದಾಗ ಯಾರು ಇರಬೇಕಿತ್ತು ಅನ್ನೋದನ್ನು ಜನಕ್ಕೆ ಗೊತ್ತಾಗುತ್ತೆ ಸರ್. ಸೊ ಅಂದರೆ ನೀವು ಕಾಲೇಜ್ ಟೈಮಲ್ಲಿ ಸಿನಿಮಾ ಮಾಡಿದೆ ಅಂತ ಹೇಳಿದ್ರಿ. ಸೊ ನಿಮ್ಮ ಸ್ನೇಹಿತರ ಹತ್ರ ಎಲ್ಲ ಹಂಚ್ಕೊಂಡಿರ್ತೀರಿ, ಈ ಥರದ ಒಂದು ಸಿನಿಮಾ ಮಾಡ್ತಿದ್ದೀನಿ ಅವನಿರಬೇಕಿತ್ತು ಅಂತೇಳಿ ಅಂದಾಗ. ಸೊ ಆ ಫ್ರೆಂಡ್ಸ್ ಸರ್ಕಲಿಂದ ಸೊ ಯಾವ ರೀತಿ ಇತ್ತು ಅಂದರೆ ರಿಯಾಕ್ಷನ್ಸ್ ಅಂತ? ಸರ್ ಎಲ್ಲರೂ ಖುಷಿಪಟ್ಟರು. ಗೊತ್ತಾಗ್ತಾ ಇದ್ದಂಗೆ ಓ ಸೌಮ್ಯ ಮೂವಿ ಮಾಡ್ತಾ ಇದ್ದಾಳೆ, ಯಾವಾಗ ಬರುತ್ತೆ ಅಂತೆಲ್ಲ ವೆಯ್ಟ್ ಮಾಡ್ತಾಯಿದ್ರು. ಇವಾಗ 2 ಸಾಂಗು ನೋಡಿದ್ದಾರೆ, ಅದರಿಂದನೂ ತುಂಬ ಜನ ತುಂಬಾ ಚೆನ್ನಾಗಿ ಮಾಡಿದ್ಯಾ, ಒಳ್ಳೊಳ್ಳೆ ರೆಸ್ಪಾನ್ಸ್ ಕೂಡ ಬಂದಿದೆ ನನಗೆ 2 ಸಾಂಗಿಂದ. ನನಗೆ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದಾರೆ ಮೂವಿನ ನೋಡೋಕ್ಕೆ. ಖುಷಿ ಆಗ್ತಿದೆ ಸರ್. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಫಸ್ಟ್ ಸಿನಿಮಾ, ಸೊ ಸಾಂಗ್ಸು 2 ಸಾಂಗ್ ಸೂಪರ್ ಡೂಪರ್ ಹಿಟ್ಟಾಗಿದೆ. ಸೊ ಒಂಥರ ಲಕ್ಕಿ ಅಂತ ಹೇಳ್ಬೋದು ನೀವು. ಹೌದು ಸರ್. ಸೊ ಡೈರೆಕ್ಟರ್ ಬಗ್ಗೆ ಏನು ಹೇಳ್ತೀರಾ ಅಂತ? ಸರ್ ಅವರಂತೂ ನಮಗೆ ಈಗ ಫ್ಯಾಮಿಲಿ ಸರ್. ಲೈಕ್ ಈ ಸಿನಿಮಾ ನನಗೆ ಎಲ್ಲರೂ ಫ್ಯಾಮಿಲಿ ಇದ್ದಂಗೆ ಆಗ್ಬಿಟ್ಟಿದೆ. ಯಾಕಂದರೆ ಸ್ಟಾರ್ಟಿಂಗಿಂದನೂ ಎಂಡುವರೆಗೂ ಫುಲ್ಲು ಅದೇ ಥರ. ಈಗ ಎಲ್ಲೂ ನಮಗೆ ಬೇಜಾರಾಗಲಿ ಏನೂ ಆಗಲಿ ಯಾವುದೇ ಥರ ಏನೂ ಇಲ್ಲ. ನೀವು ಮಾಡ್ತೀರಾ ಅಂತ ನನ್ನನ್ನು ಪುಷ್ ಮಾಡಿ ನನ್ನಲ್ಲಿರೋ ಕಲೆನ ಆಚೆ ತಂದಿರೋದೇ ನಮ್ಮ ಡೈರೆಕ್ಟರ್ ಸರು. ಸೊ ಅವರಲ್ಲಿರೋದನ್ನೆಲ್ಲ ನಮಗೆ ತುಂಬಿದ್ದಾರೆ. ಸೊ ತುಂಬಾ ಖುಷಿ ಇದೆ. ಆಮೇಲೆ ಈ ಥರ ಒಂದು ಡೈರೆಕ್ಟರ್ ಸರ್ ಮತ್ತು ಪ್ರೊಡ್ಯೂಸರ್ ಸಿಕ್ಕಿರೋದು ನಮಗೆ ನಿಜವಾಗ್ಲೂ ಫಸ್ಟ್ ಸಿನಿಮಾದಲ್ಲಿ ಪುಣ್ಯ ಅಂತಲೇ ಹೇಳ್ಬೋದು ಸರ್. ಎಸ್ ಮೇಡಮ್, ಸಿನಿಮಾ ಇದೇ ಜೂನ್ 27ಕ್ಕೆ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಿದೆ. ಸೊ ಕನ್ನಡಿಗರು ಕೂಡ ಕಾಯ್ತಿದ್ದಾರೆ. ಸೊ ಯಾಕಂದರೆ ಆಲ್ರೆಡಿ 2 ಸಾಂಗ್ಸು ಹಿಟ್ ಆಗಿರೋದ್ರಿಂದ ಸೊ ನೀವು ಕೂಡ ಸಾಮಾನ್ಯವಾಗಿ ಅದಕ್ಕಿಂತ ಜಾಸ್ತಿ ಕಾಯ್ತಿದ್ದೀರಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಕನ್ನಡಿಗರಿಗೆ ಅಂತ? ಸರ್ ಎಲ್ಲರಿಗೂ ಹೇಳೋದೇನಂತಂದರೆ, ಇದೇ ತಿಂಗಳು ನಮ್ಮ ಸಿನಿಮಾ ಅವನಿರಬೇಕಿತ್ತು ರಿಲೀಸ್ ಆಗ್ತಿದೆ ಜೂನ್ 27ಕ್ಕೆ. ಸೊ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಥಿಯೇಟರಿಗೆ ಬಂದು ನೋಡಿ. ನಮ್ಮ ಸಿನಿಮಾ ಕಷ್ಟಪಟ್ಟು ಮಾಡಿದ್ದೀವಿ ಆ್ಯಂಡ್ ಕತೆ ಕೂಡ ತುಂಬಾ ಚೆನ್ನಾಗಿದೆ. ಎಲ್ಲರಿಗೂ ಇಷ್ಟ ಆಗೋಂಥ ಕತೆ ಇದು. ನಮಗೆ ನಿಮ್ಮ ಆಶೀರ್ವಾದದಿಂದ ನಮ್ಮ ಸಿನಿಮಾನ ಗೆಲ್ಲಿಸಿ ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.